ದೂರದ आराम मधुप्रिया जी के निशा तूफानी अलाम पुष्कर ಬಂದ್ರು ಅಷ್ಟೇ ಬಿಡಪ್ಪ. ಎಲ್ಲ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರು, ಈ ಒಂದು ನೌಕರ ಸಂಘದಿಂದ ಈ ಒಂದು ಕಾರ್ಯಕ್ರಮ ಏರ್ಪಡಿಸಲು ಸ್ವಾಗತ. ಇದರಿಂದ ನಂತರ ಬರುವ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ. ಏಕೆಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ. ನಂತರ ದಿನಗಳಲ್ಲಿ ಸಹ ಅವ್ರ ಮೇಲೆ ಬರಲಿಕ್ಕೆ ಇದೊಂದು ಸ್ಕೂಲ್ ಆಗಿದೆ. ಮತ್ತು ಮಕ್ಕಳು ದೊಡ್ಡವರಾದರೆ ನಂತರ ಯೂನಿವರ್ಸಿಟಿಗೆ ಕೊಟ್ಟಾಗ ಆಗುತ್ತೆ. ಇದು ನನ್ನ ಭಾವನೆ ಮತ್ತು ಎಲ್ಲರೂ ಅಷ್ಟೇ. ಇವನ್ ಅಂಬೇಡ್ಕರ್ ಅವರ ಒಂದು ಹಿತಾಸಕ್ತಿ ಸಹ ಅದೇ ಇತ್ತು. ಎಲ್ಲರೂ ಕಲಿಬೇಕು, ಕಲಿತು ಮುಂದೆ ಬಂದ್ರೆ ಒಂದು ಸಮಾಜ ಸುಧಾರಣೆ ಆಗುತ್ತೆ. ಇದು ಅವರ ಒಂದು ಭಾವನೆ ಮತ್ತು ಅದು ಸಹ ಸಂವಿಧಾನದಲ್ಲಿ ಸಹ ಅಳವಡಿಸಿಕೊಳ್ಳಲಾಗಿದೆ. ಹಾಗಾಗಿ ಮತ್ತು ನಮ್ಮ ಹಿಂದೆ ಎಲ್ಲ UPSCಗೆ ಓದ್ಬೇಕಂದ್ರೆ ನಾವು ಡೆಲ್ಲಿಗೆ ಹೋಗ್ಬೇಕಿತ್ತು ಕೋಚಿಂಗ್ಗೆ. ಬ್ಯಾಂಗ್ಳೂರಲ್ಲಿ ಏನು ಇರ್ತಾ ಇರಲಿಲ್ಲ. ಆದ್ರೆ ಈಗ ಇಂಟರ್ನೆಟ್ ಅಲ್ಲಿ ಎಲ್ಲ ನಮ್ಗೆ ಸಬ್ಜೆಕ್ಟ್ ಸಿಗುತ್ತೆ. ಮತ್ತು ಡೆಲ್ಲಿಗೆ ಹೋಗ್ಬೇಕಂತಿಲ್ಲ. ನಮ್ಮ ಯಾರು ಹಿಂದೆ UPSCಗೆ ಟ್ರೈ ಮಾಡಿ ಅದರಲ್ಲಿ ಕ್ಲಿಯರ್ ಆಗಿದ್ದರು ಸಾಕಷ್ಟು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ. ಎಲ್ಲ ನಮ್ಮ ಬ್ಯಾಚ್ ಮಾಡಿಸು ಅವರೆಲ್ಲ. ಸೊ ಈಗ ಅದರಿಂದ ಈಗ ನಮ್ಮಲ್ಲಿ ಉಪೇಂದ್ರ ಇದ್ದಾರೆ ಮತ್ತು ವಸಂತ್ ಕುಮಾರ್, ಇನ್ನೊಬ್ಬ ಹರಿಪ್ರಸಾದ್, ಇವರೆಲ್ಲ ಇನ್ಸ್ಟಿಟ್ಯೂಷನ್ಸ್ ಮಾಡಿ ಈಗ ನಮ್ಮ ಮಕ್ಕಳು ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಬೆಂಗಳೂರಲ್ಲಿ ನಾವು ಕೋಚಿಂಗ್ ತಗೊಳ್ಬಹುದು. ಸೊ ನಮ್ಗೆ ಇನ್ನೇನಾದ್ರೂ ಅವಶ್ಯಕತೆ ಇದ್ರೆ ಗ್ರೂಪ್ ಸ್ಟಡಿ ಮಾಡಿ ಅದರಿಂದ ನಾವು ಕೆಲವು ಸಮಸ್ಯೆಗಳೆಲ್ಲ ಪರಿಹರಿಸಿಕೊಳ್ಬಹುದು. ಮಕ್ಕಳು ಕಲಿತು ಮುಂದೆ ಅದರ ಒಂದು ದೇಶನ ಕಟ್ಬಹುದು. ಹಾಗೆ ಸಹ ನಾವು ಸರ್ಕಾರ ಒಂದು ಸೇವೆಗೆ ಸೇರಿದಾಗ ಬಡ ಜನರಿಗೆ ನಾವು ಒಂದು ಸಹಾಯ ಮಾಡಬೇಕಾಗುತ್ತೆ. ನಾವು ಏನೇ ಒಂದು ಉನ್ನತ ಫ್ಯಾಮಿಲಿ ಇರ್ಬೋದು, ಆದ್ರೆ ಎಜುಕೇಶನ್ ಇಲ್ಲದೆ ಒಂದು ಉದ್ಯೋಗದಲ್ಲಿ ಇಲ್ಲದೆ ನಾವು ಯಾರಿಗೂ ಸಹಾಯ ಮಾಡಕ್ ಆಗೋದಿಲ್ಲ. ಇರ್ಬೋದು ನಾವು ಬಿಸ್ನೆಸ್ ಮನ್ ಇರ್ಬೋದು, ಬೇರೆ ಇರ್ಬೋದು, ಏನೋ ನಾವು ಫೈನಾನ್ಷಿಯಲಿ ಒಂದು ಸ್ವಲ್ಪ ಇನ್ಸ್ಟಿಟ್ಯೂಷನ್ಸ್ ಸಹಾಯ ಮಾಡಬಹುದು. ಆದ್ರೆ ನೀವು ಒಂದು ಅಧಿಕಾರಿ, ನೀವು ಒಂದು ಸೀಟ್ ಅಲ್ಲಿ ಕೂತಾಗ ಒಂದು IAS, IPS ಅಥವಾ KS ಅಧಿಕಾರಿ ಅಥವಾ ಯಾವುದಾದ್ರೂ ಸರ್ವಿಸ್ ಅಲ್ಲಿ ನೀವು ಒಂದು ಕಚೇರಿಯಲ್ಲಿ ಕುಳಿತಾಗ ಒಬ್ಬ ಜನಸಾಮಾನ್ಯ ಅಥವಾ ರೈತ ಬಂದಾಗ ಅವನ ಏನಿದೆ ಅವನ ಸಮಸ್ಯೆಗಳು ಒಂದು 5 ನಿಮಿಷ ಅವನ ಹತ್ರ ನಾವು ಮುಖ್ಯವಾಗಿ ಮಾತಾಡಿ ಅದರ ಸಮಸ್ಯೆ ಪರಿಹರಿಸಿದಾಗ ಅವರಿಗೂ ಖುಷಿ ಆಗುತ್ತೆ. ನಮಗೊಂದು ಇರುತ್ತೆ. ಸಂಜೆ ಮನೆಗೆ ಹೋದಾಗ ಅವರು ನಾನು ಇವತ್ತು ಅವರೊಂದು ಸಮಸ್ಯೆ ಸಾಲ್ವ್ ಮಾಡಿದಂತ ನಮ್ಮ ಮನಸ್ಸಿಗೆ ಬರುತ್ತೆ. ನನಗೆ ಒಂದು ಉದಾಹರಣೆ, ಬಂಗಾರ ಕಡೆ ರಾಜ್ಯದಲ್ಲಿದೆ ಒಬ್ರು ವೆಂಕಟೇಶ್ ಅಂತ ಬಂದ್ರು. ಬಟ್ ಅವರೇನು ಕ್ಲೀನ್ ಆಗಿ ಬಂದಿರಲಿಲ್ಲ. ಆದ್ರೆ ಅವ್ರು ಹೇಳ್ತಾ ಇದ್ರು, ಮೇಡಮ್ ನಮ್ಮ ಪಾಣಿ ಸ್ವಲ್ಪ ಆಯ್ತು, ನೋಡಿ ನೋಡಿ ಇಲ್ವೇ ಸರಿ ಇದೆ ಹೋಗಿ. ಆದ್ರೆ ಆ ಮನುಷ್ಯ ಎಷ್ಟು ಇದು ಅಂದ್ರೆ, ಇಲ್ಲ ಮೇಡಮ್ ಯಾವ ನಮ್ಮ ಪಾಣಿ ಅವ್ರ ಹೆಸರು ಮಾಡಿಸ್ಕೊಂಡ್ರೆ ಅವನು ಸಹ ನಾನು ಕರ್ಕೊಂಡು ಬಂದಿದ್ದೀನಿ, ಬೇಕಾದ್ರೆ ಬೇರೆ ಕೊಡ್ತಾರೆ ಅವರು. ಆಯ್ತು ಕೂಲಕ್ಕೂ ಶಾಪ್ ಕೂತ್ಕೊಂಡು ಪರಿಶೀಲಿಸಿದಾಗ ಅವ್ನು ಹೇಳ್ದ, ಇನ್ನೊಬ್ಬ ಹೌದು ಮೇಡಮ್ ನಾನು ಮೋಸದಿಂದ ಅದನ್ನ ಮಾಡ್ಕೊಂಡಿದ್ದೀನಿ, ಈಗ ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ಬೋದು. ಅದು ಒಂದು ಮತ್ತೆ ನನ್ನ ಸ್ಥಳದಲ್ಲಿ ಮಾಡಿದ್ರೆ ಅವ್ರಿಗೊಂದು ನಿಜ ಆಯ್ತು, ಅವನ ಹೆಸರು ಮಾಡ್ಬಿಟ್ಟೆ. ಒಂದ್ ವೇಳೆ ಆ ಮನುಷ್ಯನ ನಾವು ಕುಂತು ಮಾತಾಡಿದ್ರೆ ಅವನ ಕೆಲಸ ಸಾಲ್ವ್ ಆಗ್ತಾ ಇರ್ಬೇಕು. ಇದು ನನಗೆ ಅನಿಸಿದ್ರೆ ಯಾವುದೇ ಒಂದು ವ್ಯಕ್ತಿ ಬಂದಾಗ ಅವರ ಮನಸ್ಥಿತಿ ಎಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ಹಾಗೆ ಮತ್ತೀಗೆಲ್ಲ ದುರಸ್ತಿ ಮತ್ತು ಕೋಡಿ ಮತ್ತು ಪಾಣಿ ಕರೆಕ್ಷನ್ಸ್ ಎಲ್ಲ ಹಾಕ್ತಿದೆ. ಕೆಲವು ರೈತರು ಬರ್ತಾರೆ, ನಮ್ಗೆ ಈ ಕೆಲಸ ಮಾಡ್ಕೊಡಿ ಅದು ಮಾಡಿ ಅಂತ. ನಾವು ಒತ್ತಡದಲ್ಲಿರ್ತೀವಿ, ಶಿಫ್ಟ್ ಮಾಡ್ಕೊಂಡು ಮಾತಾಡಿದ್ರೆ ಅನ್ಸುತ್ತೆ ನಾವ್ ಇಷ್ಟು ವರ್ಷದಿಂದ ಹರಿತಾ ಇದ್ವಿ, ಏನೋ ನಮ್ಗೆ ಕೆಲಸ ಆಗಿಲ್ಲ, ಯಾವ ತರ ಜನ ಇವರು ಎಲ್ಲ ಆಫೀಸರ್ಸ್ ಆಗಿದ್ದಾರೆ. ಅದಕ್ಕೆ ನಾವು ಒಂದು ಯಾರೇ ಬಂದ್ರು ಒಂದು 2 ಮಿನಿಟ್ಸ್ ಆದ್ರೂ ಮುಖ್ಯವಾಗಿ ಕೆಲಸ ಮಾಡ್ಕೊಂಡು ಒಂದು ಹ್ಯಾಪಿನೆಸ್ ಇರುತ್ತೆ. ಈಗ ಅಜಯ್ ಲಾಭ ಸಂಘದಲ್ಲೂ ಇದಾರೆ, ಆದ್ರೆ ಒಂದು
ಕೋರ್ಟ್ ಕೇಸ್ ಇರ್ತದೆ, ಇಲ್ಲ ಮೇಡಮ್ ಈ ತರ ಮಾಡು, ಇಟ್ಸ್ ಗುಡ್. ಹಾಗೆ ನಮ್ಮ ಸುಧೀಂದ್ರ ಇವ್ರು ಅಷ್ಟೇ, ಎಷ್ಟು ಜನ ಇದು ಮಾಡಿಲ್ಲ ಮೇಡಮ್ ಈ ತರ ಇಷ್ಟು ತರ ಮುಗಿಸ್ತೀವಿ, ಈ ತರ ಇದೆ. ಹಾಗಾಗಿ ನಮ್ಮ ಏನೀಗ ಹೊಸ ಅಧಿಕಾರಿಗಳು ಹಾಕ್ತಿದ್ದಾರೆ ಅವ್ರನ್ನ ಹೇಳೋದು ಇಷ್ಟನೇ, ಇನ್ ಟೈಮ್ ಅಲ್ಲಿ ಏನು ನಮ್ಮಲ್ಲಿ ಇದೆ ಅದನ್ನ ನಾವು ಕೆಲಸ ಮಾಡಿಕೊಡ್ಬೇಕು, ಕಾಯಿಸ್ಬಾರ್ದು. ಈಗ ನಮ್ಮಲ್ಲಿ ಸಕಾಲ ಅಂತೆಲ್ಲ ಬಂದಿದೆ, ವಿದಿನ್ 30 days 20 days ಅಂತ ಟ್ಯಾಕ್ಸ್ ಇನ್ಫ್ಲೋ, ಪಾಣಿ ಕಲೆಕ್ಷನ್ಸ್ ಅಥವಾ ಇದರ ಎಲ್ಲ 70% ನಾವು ನೀಡ್ತಾ ಇದ್ವಿ, ಎಲ್ಲ AHSK ಮುಖಾಂತರ, ನಾಡ ಕಚೇರಿ ಮುಖಾಂತರ ಮತ್ತು ಗ್ರಾಮವನ ಮುಖಾಂತರ. ಸೊ ಈ ಟೈಮ್ ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದೂ ಸಮಸ್ಯೆ ಇರಲ್ಲ, ಸರ್ಕಾರಕ್ಕೆ ಒಂದು ಹೆಸರು ಬರುತ್ತೆ. ನಮ್ಮ ಯಾರು DC ಅಥವಾ ನಮ್ಮ ಮಿನಿಸ್ಟರ್ಸ್, ಡಿಸ್ಟ್ರಿಕ್ಟ್ ನೋಡಲ್ ಮಿನಿಸ್ಟರ್, ಸೆಕ್ರೆಟರಿ ಇರ್ತಾರೆ, ಅವ್ರಿಗೆ ಒಂದು ಗೌರವ ಇರುತ್ತೆ ನಮ್ಮಗಳಿಂದ. ಮತ್ತೆ ನಮ್ಮ ಆಫೀಸರ್ಸ್ ಏನಿದ್ರೆ ಅವರನ್ನು ನಾವು ಒಂದು ನಿಯಮ ಮೀರಿ ಹೋಗಬೇಕಿಲ್ಲ, ಅದಕ್ಕೆ ನಾವು ಬದಲಾಗಿರ್ಬೇಕು. ಆ ನಿಯಮದ ಒಳಗಡೆ ನಾವು ಕೆಲಸ ಮಾಡೋದು, ಕಾನೂನಿನ ಪರಿವ್ಯಾಪ್ತಿ ಒಳಗಡೆ ನಾವು ಕೆಲಸ ಮಾಡೋದು. ಹಾಗಾಗಿ ಅದಕ್ಕೆ ನಾವು ಬದಲಾಗಿರ್ಬೇಕು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. 10ನೇ ತರಗತಿ ಮತ್ತೆ PUC ಅಲ್ಲಿ ಯಾರ್ಯಾರು ಹೆಚ್ಚು ಅಂಕ ಗಳಿಸಿದ್ರೆ ಅವರಿಗೆ ನನ್ನ ಅಭಿನಂದನೆಗಳು. ಮತ್ತೆ ಇದು ಪ್ರಾರ್ಥನೆ ಲೇಖ ಬಹಳ ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ಗುಡ್. ಅದಾದ್ಮೇಲೆ ನನ್ನ ಬಗ್ಗೆ ನಾನು ಜಸ್ಟ್ ಒಂದು ಕಿರು ಪರಿಚಯ ಕೊಡ್ತೇನೆ. 10ನೇ ಕ್ಲಾಸ್ ವರೆಗೂ ನಾನು ಶ್ರೀನಿವಾಸಪುರದಲ್ಲೇ ಓದಿದ್ರು, ಮತ್ತೆ PUC ಅನ್ನ ಸಹ್ಯಾದ್ರಿ ಕಾಲೇಜಲ್ಲಿ ಮಾಡಿದೆ. ತದನಂತರ ನನ್ನ MBBS ಡಿಗ್ರಿಯನ್ನು ESI ಮೆಡಿಕಲ್ ಕಾಲೇಜ್ ರಾಜಾಜಿನಗರಲ್ಲಿ 2021ರಲ್ಲಿ ಮುಗಿಸಿದೆ. ಅದಾದ್ಮೇಲೆ ಸತತ 4 ವರ್ಷದಿಂದ ನಾನು UPSC ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೆ. ಸೊ 4 ವರ್ಷ ಆದ್ಮೇಲೆ ಸಿಕ್ಕಿರುವಂತ ಸಕ್ಸಸ್ ನನಗಿದು. ಇದು ಸಕ್ಸಸ್ ಇವಾಗ ಸಿಕ್ಕಿದೆ, ಆದ್ರೂ ಈ ಜರ್ನಿಯಲ್ಲಿ ನಾನು ಸಾಕಷ್ಟು ಫೇಲ್ಯೂರ್ಸ್ ಕಂಡಿದ್ದೆ. ತುಂಬಾನೇ ಫೇಲ್ಯೂರ್ಸ್ ಆಗಿತ್ತು. ಬಿಕಾಸ್ ಕ್ಲಿಯರ್ ಆಗ್ತಾ ಇರಲಿಲ್ಲ, ಫಿಲಿಮ್ಸ್ ಆದ್ರೆ ಮೇನ್ಸ್ ಆಗ್ತಾ ಇರಲಿಲ್ಲ, ಮೇನ್ಸ್ ಆದ್ರೆ ಇಂಟರ್ವ್ಯೂ ಆಗ್ತಾ ಇರಲಿಲ್ಲ. ಸೊ ಈ ತರನೇ ಇತ್ತು. ಈ ಜರ್ನಿಯಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ತಾಯಿ, ತಂದೆ ಮತ್ತು ನನ್ನ ತಂಗಿ. ಅವರ ಸಪೋರ್ಟ್ ಇದ್ರೆ ಇದು ಖಂಡಿತ ಸಾಧ್ಯ ಆಗೋದಿಲ್ಲ. ನಂದು 50% ಅಂದ್ರೆ ಅವ್ರದ್ದು 50% ಎಫರ್ಟ್ಸ್ ಇದ್ದೇ ಇತ್ತು. ಅಂಡ್ ನನಗೆ ಚಿಕ್ಕ ವಯಸ್ಸಿಂದನೂ ನನ್ನ ತಾಯಿನೇ ನನಗೆ ಮಾದರಿಯಾಗಿದ್ರು. ಅವರು ಯಾವುದೇ ಕೆಲಸವನ್ನು ತಗೊಂಡು ಎಷ್ಟು ನಿಷ್ಠೆಯನ್ನ ಮಾಡ್ತಾ ಇದ್ರು. ಅವ್ರ ಮನೆ ಕೆಲಸ ಆಗಲಿ, ಅವರ ಶಿಕ್ಷಕಿಯಾಗಿ, ಅವ್ರ ಶಾಲೆಯಲ್ಲಾಗಿ ಹೇಗೆ ಅವರು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ರು, ಅವ್ರನ್ನ ನೋಡಿನೇ ನನಗೆ ಇದುವರೆಗೂ ನನ್ನ ಫಸ್ಟ್ ಮಾದರಿ ಅಂದ್ರೆ ನನ್ನ ತಾಯಿನೇ. ಅದಾದ್ಮೇಲೆ ಈ ಇನ್ನೊಂದು ವಿದ್ಯಾರ್ಥಿಗಳಿಗೆ ನಾನು ಏನು ಕಿವಿ ಮಾತು ಕೊಡ್ತೇನೆ ಅಂತಂದ್ರೆ, ಯಾರಾದ್ರೂ ಆಗಿರ್ಲಿ, ಟಾಪರ್ಸ್ ಆಗಿರ್ಬಹುದು, ಇಲ್ಲಾಂದ್ರೆ ನಾರ್ಮಲ್ ಆವರೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲಾ ತರದ ವಿದ್ಯಾರ್ಥಿಗಳು ಇರ್ತಾರೆ. ಅವೆಲ್ಲ ಏನು ಮ್ಯಾಟರ್ ಆಗಲ್ಲ. UPSCಗೆ ಟಾಪರ್ಸೇ ಕಟ್ಬೇಕು ಅಂತ ಏನೂ ಇಲ್ಲ. ಎಷ್ಟೇ ಮಾರ್ಕ್ಸ್ ಬಂದಿರ್ಲಿ, ಒಂದು ಗುರಿ ಇದ್ರೆ ಸಾಕು. ಗುರಿ ಇದ್ದು ಅದಕ್ಕೆ ತಕ್ಕಂತೆ ಪರಿಶ್ರಮ ಪಟ್ಟಿದೆ ಆಗಲಿ, ಯಾರು ಬೇಕಾದ್ರೂ ಸಾಧಿಸಬಹುದು ಇದನ್ನ. ಇದಕ್ಕೆ ಉದಾಹರಣೆ ನಾನು ಮತ್ತೆ ಮಧು ಅವರೇ. ನಾವ್ ಇಲ್ಲೇ ಎಲ್ಲ ಓದಿ ಬೆಳೆದು ಎಲ್ಲ ಡೆಲ್ಲಿಗೆ ನಾವಿಬ್ರು ಕೋಚಿಂಗ್ ಹೋಗ್ಲಿಲ್ಲ, ನಾವ್ ಇಲ್ಲೇ ಇದ್ವಿ, ಎಲ್ಲ ಪ್ರಿಪೇರ್ ಆಗಿತ್ತು. ಸೊ ನಾವು ಮಾಡಿರ್ಬೇಕಾದ್ರೆ ಯಾರು ಬೇಕಾದ್ರೂ ಮಾಡಬಹುದು. ಜಸ್ಟ್ ಒಂದು ದೊಡ್ಡದಾದ ಗುರಿ ಇರಲಿ, ಅದಕ್ಕೆ ತಕ್ಕಂತೆ ಪರಿಶ್ರಮ ಪಡಿ, ಏನೇ ಕಷ್ಟಗಳು ಎದುರಾಗಿ ಅದನ್ನ ಎದುರಿಸ್ಕೊಂಡು ಹೋಗಿ, ಯಾವತ್ತಿದ್ರು ಸಕ್ಸಸ್ ಖಂಡಿತ ಸಿಗುತ್ತೆ. ಮತ್ತೆ ಇನ್ನೊಂದು ಮಾತು ಪೋಷಕರಿಗೆ, ಯಾರು UPSC ಮಾಡ್ಬೇಕು ಅಂತಿರುತ್ತೆ ಅವ್ರ ಮಕ್ಕಳಿಗೆ ದಯವಿಟ್ಟು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡಿ. ಬಿಕಾಸ್ ಇದು ಬೇಗ ಸಿಗೋದಿಲ್ಲ, 1 ವರ್ಷ 2 ವರ್ಷದಲ್ಲಿ ಆಗದೇ ಇರಬಹುದು. ಒಂಥರ ಎಲ್ಲರಿಗೂ ಅದು ಬೇಜಾರಾಗುತ್ತೆ. ಅಂತ ಸಮಯದಲ್ಲಿ ಎಷ್ಟೇ ಅದನ್ನ ಸಪೋರ್ಟ್ ಮಾಡಿ. ಬಟ್ ಅಂತ ಮೋಟಿವೇಶನ್ ಯಾರಿಗಿಲ್ಲ ಸ್ಟೂಡೆಂಟ್ಸ್ಗೆ, ಅವರಿಗೆ ಪ್ರೆಷರ್ ಆಗಬೇಡಿ. ಕೆಲವರಿಗೆ ಅವರದೇ ಆದಂತಹ ಕೆಪಬಿಲಿಟೀಸ್ ಇರುತ್ತೆ, ಬೇರೆ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಇರುತ್ತೆ, ಅಂತ ಅವ್ರಿಗೆ ಅವರೇ ಫೀಲ್ಡ್ ಅಲ್ಲಿ ಪ್ರೋತ್ಸಾಹ ನೀಡಿ. UPSC ಮಾಡ್ಬೇಕು ಅನ್ನೋರಿಗೆ ಖಂಡಿತ ಲಾಂಗ್ ಟರ್ಮ್ ಸಪೋರ್ಟ್ ನೀಡಿ. ಸೊ ಇದೆಲ್ಲ ಹೇಳಾದ್ಮೇಲೆ ನನಗೆ ಈ ಸಿಕ್ಕಿರುವಂತಹ ರ್ಯಾಂಕ್ ಇಂದ ನನಗೆ ಬಹಳ ಖುಷಿಯಾಗಿದೆ, ಅದಕ್ಕಿಂತ ಸಮಾಧಾನ ಇದೆ. ಯಾವುದೇ ಸರ್ವಿಸ್ ಇರ್ಲಿ, ಯಾವುದೇ ಸಿಗ್ಲಿ, ಇಡೀ ದೇಶದಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಭಾವಿಸಿ ನನ್ನ ಸೇವೆಯನ್ನು ನೀಡಿದ್ದೇನೆ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ನನ್ನ ಆದಷ್ಟು ನಾನು ಕೆಲಸ ಮಾಡ್ತೇನೆ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಬಹಳ ಸಂತೋಷ ಅನಿಸುತ್ತೆ. ಯಾಕಂತಂದ್ರೆ ಇಂಥ ಒಂದು ಸಾಧನೆಗಳು ತುಂಬಾ ನನಗೆ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ಇಲ್ಲಿ 10th ಮತ್ತೆ PUC ಅಲ್ಲಿ ಏನು ಹೆಚ್ಚು ಅಂಕ ತಗೊಂಡು ಬಂದಿದ್ದಾರೆ, ಇವರು ನೋಡಿದ್ರೆ ಒಂದು ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಸೊ ಇಂಥ ಒಂದು ಸನ್ಮಾನ ಸಮಾರಂಭಗಳು ನಮ್ಮ ಮೇಲೆ ಇಟ್ಟಿರುವಂತಹ ಜವಾಬ್ದಾರಿ ಕೂಡ ಬಹಳ ಹೆಚ್ಚು ಮಾಡುತ್ತೆ. ಇನ್ನು ನಾವು ಪಬ್ಲಿಕ್ ಸರ್ವಿಸ್ ಮಾಡಬೇಕು, ಮತ್ತೆ ತುಂಬಾ ಜನಕ್ಕೆ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ನಮ್ಮ ಒಂದು ಪೊಸಿಷನ್ಸ್ ಮುಖಾಂತರ. ಹಾಗೂ
ಇಲ್ಲಿ ಏನು ಅತಿ ಹೆಚ್ಚು ಅಂಕಗಳು ಪಡ್ಕೊಂಡು ಬಂದಿದ್ದಾರೆ SLC ಆಗಿರ್ಲಿ ಅಥವಾ PUC ಆಗಿರ್ಲಿ. ಸೊ ಅಂತ ವಿದ್ಯಾರ್ಥಿಗಳಿಗೆ ನಾನು ಹೇಳುವಂತಹ ಕೆಲವೊಂದು ಸಜೆಷನ್ಸ್ ಏನಂತಂದ್ರೆ, ನಾವು ಏನಂತಂದ್ರೆ ಶಿಕ್ಷಣದಲ್ಲಿ ಸಾಮಾನ್ಯವಾಗಿ 10th ವರೆಗೂ ತುಂಬಾ ಜನ ಚೆನ್ನಾಗಿ ಓದಿರ್ತಾರೆ. ಅದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಏನಂತಂದ್ರೆ ಆಮೇಲೆ ಸ್ಕೂಲ್ ಅನ್ನೋದು ಹೊರಟೋಗುತ್ತೆ, ಅಷ್ಟೊಂದು ಸ್ಟ್ರಿಕ್ಟ್ನೆಸ್ ಇರಲ್ಲ. ಸೊ ತುಂಬಾ ಜನ ನಾವು ಗಮನಿಸ್ತೀರಿ ಒಂದು ಪ್ಯಾಟರ್ನ್ ಏನಂತಂದ್ರೆ 10th ವರೆಗೂ ಓದಿ ಮತ್ತೆ ಸ್ವಲ್ಪ ಓದ್ ಕಡಿಮೆ ಮಾಡ್ಬಿಡ್ತಾರೆ. ಸೊ ಆ ತರ ಮಾಡಬಾರ್ದು. ನಿಮ್ಗೆ ಹೇಳ್ತಿರ್ಬೋದು, ಏನು ನಿಮ್ಮ ಶಿಕ್ಷಕರೆಲ್ಲರೂ 10th ತುಂಬಾ ಇಂಪಾರ್ಟೆಂಟ್, ಏನು ಇದು ಒಂದು ಕ್ಲಿಯರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೈಫ್ ಎಲ್ಲ ತುಂಬಾ ಈಸಿ ಆಗಿರುತ್ತೆ ಅಂತ. ಸೊ ನೀವು 12th ಬಂದ್ರೆ PUC ಅಲ್ಲೂ ಅದನ್ನೇ ಹೇಳ್ತಾರೆ, ನೀವು ಡಿಗ್ರಿ ಬಂದ್ರು ಅದನ್ನೇ ಹೇಳ್ತಾರೆ, ನೀವು ಕೆಲಸಕ್ಕೆ ಜಾಯಿನ್ ಆದ್ರೂ ಕೂಡ ಮತ್ತೆ ವರ್ಕ್ ಮಾಡಕ್ ಹೇಳ್ತಾರೆ. ಸೊ ವರ್ಕ್ ಮಾಡೋದಕ್ಕೆ ಎಂಡ್ ಅನ್ನೋದೇ ಇರಲ್ಲ. ನಾವು ಹುಡುಗಾಗಿಂದ ಸಾಯೋವರೆಗೂ ಚೆನ್ನಾಗಿ ಕಷ್ಟ ಪಡ್ತಾನೆ ಇರಬೇಕು. 10th ಅಂತಾನೆಲ್ಲ PUC ಅಂತಾನೆ ಇಲ್ಲ, ಆ ಒಂದು ಏನು ಡ್ಯೂಟಿಫುಲ್ನೆಸ್ ಅಂತಾರೆ, ವರ್ಕ್ ಈಸ್ ವರ್ಶಿಪ್ ಅಂತಾರಲ್ಲ. ಸೊ ಆ ಒಂದು ಕೆಲಸ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇದ್ದಿದ್ದು. ಸೊ ನೀವು 10th ಬರ್ರಿ, PUC ಬರ್ರಿ, ಡಿಗ್ರಿ ಬರ್ರಿ, ಮತ್ತೆ ಕೆಲಸ ತಗೊಳ್ಳಿ, ಕೆಲಸ ತಗೊಂಡ್ಮೇಲೆ ಪ್ರಮೋಷನ್ ತಗೊಳ್ಳಿ, ಅದಾದ್ಮೇಲೆ ಇವನ್ ರಿಟೈರ್ಮೆಂಟ್ ಆದ್ರೂ ಕೂಡ ನಿಮ್ಮ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಸೊ ಕೆಲಸ ಅನ್ನೋದು ಕಾಮನ್ ಲೈಫ್ ಅಲ್ಲಿ. ಸೊ ಅದು ನಮ್ಮ ಪಾರ್ಟ್ ಆಫ್ ದ ಲೈಫ್ ಆಗಿರ್ಬೇಕು. ಸೊ ಮುಂದಿನ ಏನು ವಿದ್ಯಾರ್ಥಿಗಳು ನಿಮ್ಮ ಹೆಚ್ಚಿನ ಭವಿಷ್ಯಕ್ಕೆ ಇನ್ನೂ ಬೆಟರ್ ಕೆರಿಯರ್ಗೆ ಮೂವ್ ಆಗೋದಕ್ಕೆ ನಾನು ಹೇಳುವ ಫ್ಯೂ ಸಜೆಷನ್ಸ್ ಏನಂತಂದ್ರೆ, ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಯಾಕಂದ್ರೆ ಹಾರ್ಡ್ ವರ್ಕ್ ಗೆ ರಿಪ್ಲೇಸ್ಮೆಂಟ್ ಅನ್ನೋದು ಬೇರೆ ಯಾವ್ದು ಇರಲ್ಲ. ಸೊ ಕಷ್ಟಪಟ್ಟು ಓದ್ಲೇಬೇಕಾಗುತ್ತೆ. ಸೊ ಅದೊಂದೇ ದಾರಿ. ಸೊ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ. ಸೊ ನಿಮ್ಮ ತಂದೆ ತಾಯಿಗಳಿಗೆ ಮತ್ತೆ ನಿಮ್ಮ ಊರಿಗೆ ಮತ್ತೆ ನಿಮ್ಮ ನಂಬುದವರೆಲ್ಲರಿಗೂ ಒಂದು ಒಳ್ಳೆ ಹೆಸರನ್ನು ತಂದುಕೊಡ್ಲಿ ಅಂತ ನಾನು ಈ ಒಂದು ಕಿರು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು.